ಇಂಡಸ್ಟ್ರಿಯಲ್ ಏರಿಯಾ ಈ ಥರ ಇದೆ ಬೆಂಗಳೂರು. ಇಂಡಸ್ಟ್ರೀಸ್ ಇವಲ್ಲ ಇಲ್ಲೇ. ಕೊರಿಯಾದಿಂದ ಬರೋದು. ಬೆಂಗಳೂರಿಗೆ ಬರೋ ಹೊಸ ಜನರಾಗಲಿ ಅಥವಾ ಬೆಂಗಳೂರಲ್ಲಿ ಇರೋ ಜನರೇ ಆಗಿರಲಿ, ಮೊದಲು ಎಲ್ಲಿಗೆ ಹೋಗ್ತಾರೆ? ಕಬ್ಬನ್ ಪಾರ್ಕು, ಲಾಲ್ ಬಾಗ್, ಚರ್ಚ್ ಸ್ಟ್ರೀಟ್, ಹೀಗೆ ಈ ಥರ ಒಂದು ಪ್ಲೇಸಸ್ಗಳಿಗೆ ಜನರು ಹೋಗ್ತಾ ಇರ್ತಾರೆ. ಆದರೆ ನಾನಿವತ್ತು ನಿಮ್ಮನ್ನು ಕರ್ಕೊಂಡು ಬರ್ತಾ ಇರೋ ಈ ಜಾಗಕ್ಕೆ ತುಂಬ ಅಂದರೆ ತುಂಬ ಕಡಿಮೆ ಜನ ಬರ್ತಾರೆ. ಯಾಕಂದರೆ ಈ ಜಾಗದಲ್ಲಿ ತುಂಬ ಇಂಡಸ್ಟ್ರೀಸ್ಗಳಿವೆ. ಸೊ ಈ ಇಂಡಸ್ಟ್ರೀಸ್ಗಳು ಏಷ್ಯಾದ ನಂಬರ್ 1 ಇಂಡಸ್ಟ್ರೀಸ್ಗಳು ಅಂತೆ. ತುಂಬ ಜನ ಓಡಾಡ್ತಿರ್ತಾರೆ, ತುಂಬ ಇಂಡಸ್ಟ್ರೀಸ್ಗಳಿವೆ, ಹಾಗಾಗಿ ತುಂಬ ವೆಹಿಕಲ್ಸ್ ಕೂಡ ಓಡಾಡ್ತಿರ್ತವೆ. ತುಂಬ ಪೊಲ್ಯೂಟೆಡ್ ಏರಿಯಾ ಅಂತ ಕೂಡ ಹೇಳ್ಬೋದು ಇದನ್ನು. ಸೊ ನಾವಿವತ್ತು ಇದ್ದೀವಿ ಪೀಣ್ಯ ಇಂಡಸ್ಟ್ರಿಯಲ್ ಏರಿಯಾ. ಇಲ್ಲಿ ಯಾವುದೋ ಒಂದು ಜ್ಯುವೆಲ್ರಿ ಶಾಪ್ ಕಾಣಿಸ್ತಾ ಇದೆ, ಹಾಗೆ ಒಂದು ವೆಜ್ ರೆಸ್ಟೋರೆಂಟ್ ಕೂಡ ಇದೆ. ಬಟ್ ಈ ಒಂದು ರೋಡಲ್ಲಿ ಮಾತ್ರ ಈ ಥರ ಒಂದು ಹೋಟೆಲ್ಗಳನ್ನಾಗಲಿ ಅಥವಾ ಈ ಥರ ಒಂದು ಶಾಪ್ಗಳನ್ನಾಗಲಿ ನೀವು ನೋಡ್ಬೋದು. ಯಾಕಂದರೆ ತುಂಬ ಕಡಿಮೆ ಇದೆ ಇಲ್ಲಿ ಶಾಪ್ಗಳು. ಅಲ್ಲಲ್ಲಿ ಚಿಕ್ಕ ಪುಟ್ಟ ಟೀ ಸ್ಟಾಲ್ಗಳಿವೆ ಮತ್ತು ವೆಜಿಟೇಬಲ್ ಶಾಪ್ಸ್ಗಳಿವೆ. ಬಿಟ್ಟರೆ ಈ ಥರ ಜಾಸ್ತಿ ದೊಡ್ಡ ದೊಡ್ಡ ಶಾಪ್ಸ್ಗಳಂತೂ ಇಲ್ಲಿ ಕಡಿಮೆ. ಯಾಕಂದರೆ ಇಲ್ಲಿ ತುಂಬ ಇಂಡಸ್ಟ್ರಿಯಲ್ ಏರಿಯಾ, ಹಾಗಾಗಿ ಈ ಸಣ್ಣ ಪುಟ್ಟ ಟೀ ಸ್ಟಾಲ್ಸ್ಗಳೇ ಇಲ್ಲಿ ಜಾಸ್ತಿ. ನಾನು ಮುಂಚೆ ಎಲ್ಲ ಈ ಏರಿಯಾಗೆ ಬಂದಿರೋದು ಕಡಿಮೆನೇ ಆ್ಯಕ್ಚುಲಿ. ರೆಸಿಡೆನ್ಷಿಯಲ್ ಇದೆ, ಬಟ್ ತುಂಬ ಕಡಿಮೆ ಇದೆ ಅಂತ ಅನಿಸುತ್ತೆ. ಬಿಕಾಸ್ ಇಂಡಸ್ಟ್ರೀಸ್ ಎಷ್ಟಿದೆ ಅಲ್ಲ, ಸೊ ಸ್ವಲ್ಪ ದೂರದಲ್ಲಿ ಎಲ್ಲ ಪಿ ಜಿ ಆಗಿರ್ಬೋದು ಅಥವಾ ರೆಸಿಡೆನ್ಷಿಯಲ್ ಪ್ಲೇಸಸ್ಗಳಿರ್ಬೋದು. ಆದರೆ ಈ ಒಂದು ಏರಿಯಾದಲ್ಲಂತೂ ಕಂಪ್ಲೀಟ್ಲಿ ಇಂಡಸ್ಟ್ರೀಸ್ಗಳಿದ್ದಾವೆ. ದೊಡ್ಡ ದೊಡ್ಡ ಫ್ಯಾಕ್ಟ್ರೀಸಿಂದ ಹಿಡಿದು ಸ್ಮಾಲ್ ಫ್ಯಾಕ್ಟ್ರೀಸ್ಗಳು, ವರ್ಕರ್ಸು, ಟೀ ಸ್ಟಾಲ್ಸು. ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಅಂದರೆ ಇಲ್ಲಿ ಸೆಕ್ಯೂರಿಟೀಸ್ ಎಷ್ಟು ನಿಂತಿರ್ತಾರೆ ಅಂದರೆ, ಒಂದು ಜಸ್ಟ್ ಮೊಬೈಲ್ ಹಿಡ್ಕೊಂಡ್ರು ಕೂಡ ವಿಡಿಯೋ ಕ್ಯಾಪ್ಚರ್ ಮಾಡ್ತೀರಾ ಅಂತ ಕೇಳ್ತಾರೆ. ನನಗಂತೂ ಮಿನಿಮಮ್ ಅಂದರೂ ಒಂದು 5 ಜನ ಸೆಕ್ಯೂರಿಟೀಸ್ ನನಗೆ ಕೇಳಿದ್ರು ವಿಡಿಯೋ ಯಾಕೆ ಮಾಡ್ತಾ ಇದ್ದೀರಾ ಅಂತ. ಬಟ್ ನಾನು ಓಕೆ ಫೈನ್ ಹೇಗೋ ಮ್ಯಾನೇಜ್ ಮಾಡಿಕೊಂಡು ವೀಡಿಯೋ ಮಾಡ್ತಾಯಿದ್ದೀನಿ. ಬಿಕಾಸ್ ನಾನು ತೋರಿಸಲೇಬೇಕು ಈ ಒಂದು ಸ್ಪಾಟ್ನ ನಿಮಗೆ ಅಂತ ಬಂದಿದ್ದೀನಿ. ಸೊ ಈ ಒಂದು ಇಂಡಸ್ಟ್ರಿಯಲ್ ಏರಿಯಾ ರೋಡಲ್ಲಿ ವೀಡಿಯೋ ಕ್ಯಾಪ್ಚರ್ ಮಾಡೋದು ಕೂಡ ತುಂಬ ಚಾಲೆಂಜಿಂಗ್ ಆಗಿರುತ್ತೆ. ಈ ರೋಡಲ್ಲಿ ನೋಡೋ ಥರ ಏನಿದೆ ಅನ್ನೋದು ನಿಮ್ಗೆ ಅರ್ಥ ಆಗೋದು ಸಾಯಂಕಾಲ 5:30 ನಂತರ ಮಾತ್ರ. ಯಾಕಂದರೆ 5:30 ನಂತರ ಇಲ್ಲೊಂದು ರಶ್ ಆಗುತ್ತೆ ಸಿಕ್ಕಾಪಟ್ಟೆ. ಅದನ್ನು ಎಕ್ಸ್ಪ್ಲೇನ್ ಮಾಡೋಕ್ಕೆ ಆಗಲ್ಲ. ನಾನಿವತ್ತು ಕಣ್ಣಾರೆ ನೋಡ್ತಾ ಇದ್ದೀನಲ್ಲ, ಸಿಕ್ಕಾಪಟ್ಟೆ ರಶ್ ಇರುತ್ತೆ 5:30 ನಂತರ. ಯಾಕಂದರೆ ಗಾರ್ಮೆಂಟ್ಸಿಗೆ ಹೋಗೋರು ಮತ್ತು ಬೇರೆ ಬೇರೆ ಫ್ಯಾಕ್ಟ್ರೀಸ್ಗಳಿಗೆ ಹೋಗೋರೆಲ್ಲ ಪಾಪ ಒಂದು 10-15 ಸಾವಿರ ಸಂಬಳಕ್ಕೆ ದುಡಿತಾರೆ. ಮತ್ತು ಅಲ್ಲಿಂದ ಒಂಥರ ಈ ಕುರಿ ಹಿಂಡು ಹೋದಂಗೆ ಹೋಗ್ತಾ ಇರ್ತಾರೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ಇಲ್ಲಿಂದ ಸ್ಟಾರ್ಟ್ ಆಗಿದೆ ಅಲ್ಲ? ಇಲ್ಲ, ಅಲ್ಲಿಂದಾನೆ ಸ್ಟಾರ್ಟ್ ಆಗಿದೆ. ಈ ಕಡೆ ಇವಾಗ NTTF ಇಂದ ಒಳಗಡೆ ಹಿಂಗೆ ಹೋಗೋದು ಅಲ್ಲ? ಈಗ ನಾ ಹಿಂಗಿಂದ ಬಂದಿದ್ದು. ಹೌದಾ? ಇವತ್ತು ನಿಮ್ ಕಡೆ ದಾಸರಳ್ಳಿ ಕಡೆ ಹೋಗ್ತೀನಿ. ಈ ಕಡೆ ಹೋಗ್ಬೋದಾ? ಇಲ್ಲಿ ಹೋಗಿ, ಇಲ್ಲಿ ಡಿಸೈನರ್ ABB ಎಲ್ಲ ಇದೆ. ಓಕೆ, ಸ್ಟ್ರೈಟ್ ಇಷ್ಟು ವರ್ಷ ಬೆಂಗಳೂರಲ್ಲಿ ಇದ್ರು ಇಂಡಸ್ಟ್ರಿಯಲ್ ಏರಿಯಾ ಈ ತರ ಇದೆ ಬೆಂಗಳೂರಲ್ಲಿ ಅಂತ ನನಗೆ ಗೊತ್ತಿರಲಿಲ್ಲ. ಸೊ ಇಲ್ಲೆಲ್ಲ ಇಂಡಸ್ಟ್ರೀಸ್ಗಳೇ ತುಂಬಿವೆ. ABB, NTT, ಇನ್ನೂ ತುಂಬಾನೇ ಪ್ಯಾರಗಾನ್. ಓಡ್ಬೇಡ ಓಡ್ಬೇಡ ಓಡ್ಬೇಡ.
ಪಕ್ಕದ ಇಂಡಸ್ಟ್ರೀಸ್ ಇವಲ್ಲ ಇಲ್ಲೇ. ಸೊ ಇಂಡಸ್ಟ್ರಿ ಹತ್ರ ಇದೆಲ್ಲ ಇದೆ. ಸ್ಟೀಲ್ ರೆಡಿ ಆಗತ್ತಾ ಇಲ್ಲಿ? ಇಲ್ಲ, ಗವರ್ಮೆಂಟ್ ಇದೆ ಇರೋದು, ಕಸ್ಟಮರ್ ಪರ್ಚೇಸ್ ಮಾಡ್ಬಿಟ್ಟು ಮಾಡ್ತಾರೆ. ಸೊ ಇಲ್ಲಿ ಸ್ಟೀಲ್ ಮಾಡ್ತೀರಾ ಅಥವಾ ಸ್ಟೀಲ್ ಪ್ರಿಪರೇಷನ್ ಆಗತ್ತಾ ಇಲ್ಲಿ? Not it is subject. ಹಾ, We are trading. ಟ್ರೇಡಿಂಗ್ ಓನ್ಲಿ. ಓಕೆ ಫೈನ್. This is my customer. ಓಕೆ. ಆಟೋಮೊಬೈಲ್ ಶೋರೂಮ್ ಅವ್ರು ತಗೊಂಡ್ ಹೋಗ್ತಾರೆ ಹೌದು, ಇದು ಇಂಡಸ್ಟ್ರಿಗೆ. ಲೈಕ್ ಪಾರ್ಟ್ಸ್ ಎಲ್ಲ ರೆಡಿ ಮಾಡ್ತೀವಿ. ಗಾಡಿ ಪಾರ್ಟ್ಸ್ ಇಲ್ಲಿ, ಯಾವ್ದು ಮೋಟರ್ ಪಾರ್ಟ್ಸ್ ಇಲ್ಲಿ ಅಥವಾ ಏನೇ ಪಾರ್ಟ್ ಇಂಡಸ್ಟ್ರಿಗೆ ಯೂಸ್ ಆಗುತ್ತೆ. ಸೇಲಂ ಇಂದ ಬರೋದು, ಸೇಲಂ ಇಂದ ಬರ್ತೇವೆ. ಸೇಲಂ ಇದೆ, ಜಪಾನ್ ಇದೆ, ಚೈನಾ ಇದೆ, ಕೊರಿಯಾ ಇದೆ. ಕೊರಿಯಾ ಇಂದ ಬರೋದು. ಹೌದು. ಇಲ್ಲ, ಪ್ರತಿಯೊಂದು ಮೆಟೀರಿಯಲ್ ಅಬ್ರಾಡ್ ಇಂದ ಬರೋದಿಲ್ಲ. ಸಮ್ ಮೆಟೀರಿಯಲ್ ಜಪಾನ್ ಇಂದ ಬರೋದು, ಕೊರಿಯಾ, ಚೈನಾನು ಇದೆ. ಮಿಕ್ಕಿದು ಎಸ್, ಬಂದು ತೋರಿಸ್ತೀನಿ. ಫ್ರಮ್ ಕೊರಿಯಾ. ಡೈಲಿ ಬರುತ್ತೆ, ಅಷ್ಟು ಡೈಲಿ ಬರೋದಿಲ್ಲ. 1 to 4 months 3 months ಬರುತ್ತೆ. ಇಂಡಿಯಾ ಇಂಡಸ್ಟ್ರಿಯಲ್ ಏರಿಯಾ, ಏಸಿಯಾ ನಂಬರ್ 1 ಇಂಡಸ್ಟ್ರಿಯಲ್ ಏರಿಯಾ. AMS ಇದೆ, ಉಮ್ರೆ ಇಂಜಿನಿಯರಿಂಗ್ ಇದೆ, ಎಲ್ಲ ಮಾಡ್ತೀವಿ. ಇಂಡಿಯಾದಲ್ಲಿ 99% ಇಂಡಸ್ಟ್ರಿ. ಕಸ್ಟಮರ್ಸ್ ಎಲ್ಲಿ ಅವ್ರಿಗೆ ಮ್ಯಾಕ್ಸಿಮಮ್? ಟೋಟಲ್ ಇರೋದು ಪೀಣ್ಯದಲ್ಲಿನೇ. ಹೌದು, ಅವ್ರ ಕಸ್ಟಮರ್ ಇರೋದು ಔಟ್ ಆಫ್ ಇಂಡಿಯಾ. ಅಲ್ಲಿಂದ ಕಸ್ಟಮರ್ಸ್ ಬರ್ತಾರೆ ಹೌದು, ಪರ್ಚೇಸ್ ಮಾಡಕ್ಕೆ. 10 to 7. 7 o'clock ಕ್ಲೋಸ್. ಎಲ್ಲ ಇಂಡಸ್ಟ್ರಿ ಕ್ಲೋಸ್ ಆಗುತ್ತೆ. ಮೇ ಬಿ ಜಾಸ್ತಿ ಕಂಪ್ನೀಸ್ಗಳು 24 hours ಸರ್ವಿಸ್ ಇರುತ್ತೆ.